ತಮಗೆ ಅಂತಿಮವಾಗಿರ್ತಕ್ಕಂಥ ನಿರ್ಣಯ ಮಾಡುವಂಥ ಹಕ್ಕಿದೆ. ಆದರೆ ಅದು ಏನು ನಡೆದಿದ್ದು ಅಂತ ಹೇಳಿ ನ್ಯಾಚುರಲ್ ಜಸ್ಟಿಸ್, ಅಪರ್ಚುನಿಟಿ ಫಾರ್ ನ್ಯಾಚುರಲ್ ಜಸ್ಟಿಸ್ ನೀವು ಅವ್ರಿಗೂ ಕೊಡಬೇಕು. Giving him natural justice, kindly call all of these. You take any decision. ನೋಡಿ, ಅಲ್ಲ ಒಂದ್ ಸೆಕೆಂಡ್ ಯಾಕೆ ಈ ರೀತಿ ಮಾತಾಡೋದು ನೀವು? ಈಗ ಸರ್ಕಾರ ಅವ್ರದೊಂದು ಸಲಹೆ ಸೂಚನೆ ಕೊಟ್ಟಿಲ್ಲ ಅಂತ ನಾನು ಹೇಳುದಿಲ್ಲ. ನಿಮ್ಮ ಇದ್ದಾರೆ, ಯು ಆರ್ ರೈಟ್. ಬಟ್ ನಾನೇನು ಅಂತ ಹೇಳಿದ್ರೆ, ಈ ಅಧಿಕಾರಿಗಳು ಈ ರೀತಿ ಅವಮಾನ ಮಾಡಿದ್ದಕ್ಕೆ ನಮ್ಮ ಟೈಮ್ ನಾವ್ ಯಾಕೆ ವೇಸ್ಟ್ ಮಾಡ್ಬೇಕು? ಅವ್ನು ಕೂತ್ಕೊಳಿಸಿ ಹೋಗ್ಲಿ, ಅಕ್ಕಿ ನೋಡಿಕೊಳ್ಳಿ, ಏನ್ ಬೇಕಾದ್ರೂ ಮಾಡಿ, ಅವ್ರು ಮಾಡಿಕೊಳ್ಳಿ. ಅವರು ವೈ ವಿ ಆರ್ ಅವರು ಮಾಡುವ ತಪ್ಪು. ನೀವು ನಮ್ಮ ಟೈಮ್ ಅನ್ನು ವೇಸ್ಟ್ ಮಾಡಿ ಕಳಿಸಿ ಕೂತ್ಕೊಂಡು ನಾವ್ ಯಾಕೆ ಇವರು ನಿಲ್ಬೇಕು? ಸುಮ್ಮನೆ ನಿಮ್ಮ ಇನ್ ದಿ ಚೇಂಬರ್ಸ್ ಲಿಸನ್ ಟು ಹಿಮ್. ಈಗ ನೋವಾದದ್ದು ಶಾಸಕರಿಗೆ ನೋವಾದದ್ದು ಆಗಿದೆ. 2 ಆಪ್ಷನ್ ಇದೆ, ಒಂದು ಅಕ್ವಿಸಿಟಿ ಕೊಡಬಹುದು, ಒಂದು ಚೇಂಬರ್ ಕೂಡ ಕರಿಬಹುದು. ನಿಮ್ಮ ಶಾಸಕರಿನ ಅಭಿಪ್ರಾಯ ಅಂತ ನಾನು ಸರ್, ಅದು ಸಮಿತಿಗೆ ರೆಫರ್ ಮಾಡಿದಿರಿ, ಮಾಡ್ರಿ ಸರ್. ಅದು ನಾವೆಲ್ಲ ರೂಲಿಂಗ್ ಅನ್ನ ನಾವು ಸ್ವಾಗತಿಸ್ತೇವೆ. ಒಂದು ಒಳ್ಳೆ ರೂಲಿಂಗ್ ಅನ್ನ ಈಗ ನೋಡಿ, ಆ ಶಾಸಕರಿಗೆ ಆದ ಅವಮಾನ ಅವರಿಗೆ ಮಾತ್ರ ಗೊತ್ತು, ನಮ್ಗೆ ನಿಮ್ಗೆ ಯಾರಿಗೂ ಕೂಡ ಗೊತ್ತಾಗುದಿಲ್ಲ. ಅವರಿಗೆ ಆದ ನೋವನ್ನು. ಸೊ ನಾವ್ಯಾಕೆ ಅವರಿಗೆ ಅಟ್ಲೀಸ್ಟ್ ನಮಗೆ ಅವತ್ತು ಏನ್ ಮಾಡ್ಲಿಕ್ಕಾದ್ರೂ ಅವ್ರಿಗೆ ನೋವಿನ ಮೇಲೆ ಮತ್ತೆ ನಾವ್ ಯಾಕೆ ನೋವು ಕೊಡಬೇಕು? ಆದಾಗ ನಾನು ಸರ್ಕಾರ ಕೂಡ ಹೇಳ್ತೇನೆ, ನೀವು ಶಾಸಕರ ಪರವಾಗಿ ನಿಲ್ಬೇಕು. ಅದು ಹಕ್ಕುಚ್ಯುತಿಗೆ ಹೋಗ್ಲಿ, ಅವ್ರು ಸ್ಟ್ರಿಕ್ಟ್ ಆಕ್ಷನ್. ಪಾಟೀಲ್ ಒಂದ್ ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ, ತಾವು ಒಂದೇ ನಿಮಿಷ ಸನ್ಮಾನ್ಯ ಒಂದೇ ನಿಮಿಷ ಅಧ್ಯಕ್ಷರೇ, ತಾವು ಏನ್ ರೂಲಿಂಗ್ ಕೊಟ್ಟಿದ್ದೀರಾ ಅದು ಎಲ್ಲ ಸದನದಲ್ಲಿರುವಂತ ಗೌಡ್ರೆ ನೋಡಿ, ಅಲ್ಲಿ ಕೈ ಎತ್ತುತ್ತಾ ಇದ್ದಾರೆ ಹಿಂದೆ ನೋಡಿ, ಎಲ್ಲರೂ ಕೊಟ್ಟಿದ್ದೀರಾ. ನಾನು ನಮ್ಮ ಗೌರವಾನ್ವಿತ ಲಾ ಮಿನಿಸ್ಟ್ರಿಗೆ ಹೇಳುವಂಥದ್ದು, ಅವ್ರವ್ರಿಗಾದಂತ ನೋವು. ಈಗ ನಂದೇ ಒಂದು ಮರ್ಯಾದೆ ಇರ್ತದೆ ಎಚ್ ಕೆ ಪಾಟೀಲ್ರೆ, ನೀವು ನಿಮ್ಮ ಏರಿಯಾಗ ಹೋದಾಗ ನಿಮ್ದೇ ಒಂದು ಗೌರವ ಇರ್ತದೆ. ಗೌರವ ಹೋದ್ಮೇಲೆ ಮನುಷ್ಯ ಬದುಕಿದ್ರೆ ಏನು ಹೋದ್ರೆ ಏನು, ಗೌರವಕ್ಕೋಸ್ಕರ ಎಲ್ಲ ಬದುಕೋದು ನಾವು. ಇವತ್ತು ಅವ್ರಿಗೆ ನೀವು ಆಪರ್ಚುನಿಟಿ ಕೊಡು ಅಂತಿರಲ್ಲ, ಅವರು ಇದು ಕಮಿಟಿಯಲ್ಲಿ ಆಪರ್ಚುನಿಟಿ ಕೊಟ್ಟೇ ಕೊಡ್ತಾರೆ, ನೋಟಿಸ್ ಕೊಡ್ತಾರೆ, ಬರಬೇಕು, ಅವರು ಎಕ್ಸ್ಪ್ಲೈನ್ ಮಾಡಬೇಕು. ಆ ಕಮಿಟಿಯಲ್ಲಿ ನಿಮ್ಮವರೇ ಚೇರ್ಮನ್ ಇದ್ದಾರೆ, ಆಡಳಿತ ಪಕ್ಷದವರೇ ಚೇರ್ಮನ್ ಇರ್ತಾರೆ, ನೋಟಿಸ್ ಕೊಡ್ತಾರೆ, ಬಂದವ್ರು ರಿಪ್ಲೈ ಮಾಡ್ತಾರೆ, ಅಲ್ಲಿ ಜಸ್ಟಿಸ್ ಕೊಟ್ಟೇ ಕೊಡ್ತಾರೆ ಅವರು. ಅಲ್ಲೇ ಏನಾದರೂ ತಪ್ಪು ಇವೆಲ್ಲ ಆದ್ರೆ ಅಲ್ಲೇ ತೀರ್ಮಾನ ಆಗೋಗ್ತೈತೆ. ಇಲ್ಲಿ ಕರೆದು ನಾವು ಇಷ್ಟೊಂದು ಜನ ಕೂತ್ಕೊಂಡು ಅವಶ್ಯಕತೆ ಇಲ್ಲ ಪಾಟೀಲ್. ಮಂತ್ರಿಗಳು ಅವರು ಇವರು ನಿಮ್ಮ ಸದಸ್ಯರಿಗಾಗಿರುವಂತದ್ದು, ಮತ್ತಿನವರಿಗಾಗಿರುವಂಥದ್ದು ಇಲ್ಲಿ ರಕ್ಷಣೆ ಮಾಡುವಂತದ್ದಲ್ಲ. ಆದ್ರೆ ಇದು ನೀವು ಪ್ರಿವಿಲೇಜ್ ಕಮಿಟಿ ಕರೆಸಿ ಅದೆಲ್ಲ ಆಗಿ, ಆ ಪ್ರೊಸೀಜರ್ ಎಲ್ಲ ಆಗಿ, ಈಗ ಮಾನ್ಯ ಬೆಲ್ಲದವ್ರು ಹೇಳಿದಾರಲ್ಲ, ಅಲ್ಲಿ ಹೈಕೋರ್ಟ್ನವ್ರಿಗೂ ಸಹಿತ ನಾವು ಜೈಲಿಗೆ ಹಾಕಿಸ್ಬೋದು. ನೋ, ದಟ್ ಈಸ್ ನಾಟ್ ದಿ ಪ್ರೊವಿಷನ್ಸ್ ಇನ್ ದಿ ಲಾ. ಅದು ಒಂದ್ ಸೆಕೆಂಡ್ ಕೇಳಿ. ಆದ್ರೆ ಈ ಸಂದರ್ಭದಲ್ಲಿ ಅದು ಚರ್ಚಾ ವಸ್ತು ಅಲ್ಲ. ಯಾಕಂದ್ರೆ ಇದು ಶಾಸಕರ ಗೌರವದ ಪ್ರಶ್ನೆ ಬಗ್ಗೆ ಚರ್ಚೆ ಮಾಡುವಾಗ ನೀವು ಹೇಳಿದ್ದು ಸರಿ ಇರಲಿ ತಪ್ಪಿರಲಿ, ನೀವು ಹೇಳಿರ್ತಕ್ಕಂಥ ಮಾತನ್ನ ನಾನು ಬೆಂಬಲಿಸಬೇಕಾಗುತ್ತೆ ಒಬ್ಬ ಶಾಸಕನಾಗಿ. ಆದ್ರಿಂದ ಅವುಗಳ ಬಗ್ಗೆನೂ ಚರ್ಚೆ ಆಗಬೇಕು ಅನ್ನುವಂಥ ಸಂದರ್ಭಕ್ಕೆ ನಾನು ಹೋಗೋದಿಲ್ಲ. ಆದ್ರೆ ಇಷ್ಟೇ ತಮ್ಮಲ್ಲಿ ಅರಿಕೆ ಮಾಡ್ಕೋತೀನಿ, ತಾವು ತಮ್ಮ ಚೇಂಬರ್ನಲ್ಲಿ ಕರೀರಿ. ಅದು ಅಧ್ಯಕ್ಷ ತೀರ್ಮಾನ ಇಡೀ ಸದನ ನಿಮ್ಮ ಆದೇಶ ಎರಡೂ ಪ್ರಕರಣ ಹಕ್ಕುಚ್ಯುತಿ ಕೊಟ್ಟಿದ್ದೀರಿ, ನಾವು ಅದನ್ನು ಸ್ವಾಗತಿಸ್ತೇವೆ. ರಾಮಮೂರ್ತಿ ಅವರು ಯಾಕೆ ಮಾತಾಡ್ತೀವಿ ನೀವೆಲ್ಲ? ದಿಸ್ ಇಸ್ ದಿ ಸಬ್ಜೆಕ್ಟ್ ಟು ಬಿ ರೆಫರ್ಡ್ ಟು ಪ್ರಿವಿಲೇಜ್ ಕಮಿಟಿ ಅಂತೇಳಿ ನೀವು ನಿರ್ಣಯಕ್ಕೆ ಬಂದ್ರೆ ಅಂದ್ರೆ ನಮ್ದೇನ್ ತಕರಿಲ್ಲ, ನೀವು ನಿರ್ಣಯಿಸೋದು. ಅದಕ್ಕೆ ತಮ್ಮ ನಿರ್ಣಯವನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ನೀವೇ ಬೇಡ. ಈಗ ನೋಡ್ರಿ, ಅಲ್ಲಿ ಮತ್ತಿ ಮಾಡೋರ್ ಮೇಲೆ ಅವ್ರ ಶಾಸಕ ಕೊರಳಿ ಹಾಕಿದಾನ, ಅಲ್ಲಿ ಕೆಲಸ ಹೆಂಗ್ ಮಾಡ್ಬೇಕು? ಚರ್ಚೆ ಬೇಡ, ಟ್ರಾನ್ಸ್ಫರ್ ಮಾಡ್ರಿ. ನಿಮ್ ಸದಸ್ಯರಿಗೆ ಈಗ ಸರ್ಕಾರ ತಾವು ಇವತ್ತು ಒಂದು ಉತ್ತಮ ಒಂದು ಸಿಸ್ಟಮ್ ಇಂದಾಗಿ ಈ ರೀತಿ ಮಾಡುವಂತ ಹೇಳಿದಿರಿ.
ಆದ್ರೆ ನನ್ನ ಆತ್ಮಸಾಕ್ಷಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಇಂಥ ಅಧಿಕಾರಿಗಳಿಗೆ ನಮ್ಮ ಕಚೇರಿಯಲ್ಲಿ ಯಾವುದೇ ಅವಕಾಶ ಕೊಡಬಾರ್ದು. ಆಯ್ತಾ? ಅವರು ಪ್ರಿವಿಲೇಜ್ ಕಮಿಟಿ ಹೋಗಿ ಅಲ್ಲಿ ಏನ್ ಬೇಕಾದವರು ಮಾಡಿಕೊಳ್ಳಿ. ಪ್ರಿವಿಲೇಜ್ ಕಮಿಟಿ ಮಾತ್ರ ಇದನ್ನು ನಿಭಾಯಿಸಿ ಆದಷ್ಟು ಬೇಗನೆ ತೀರ್ಮಾನ ಕೊಡಬೇಕು. ನಮ್ಗೆ ಅಧಿಕಾರಿ ಇಂಪಾರ್ಟೆಂಟ್, ನಮ್ಗೆ ಶಾಸಕರು ಇಂಪಾರ್ಟೆಂಟ್. ಇದರಲ್ಲಿ ಅವರ ಕೆಲಸ ಕಾರ್ಯಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅದು ಅವ್ರು ಎಲ್ಲಿ ಸತ್ಯ ಇರಬಹುದು, ಅಲ್ಲಿ ವಿಚಾರ ಇರ್ಬೋದು, ಆನೆಸ್ಟ್ ಇರ್ಬೋದು. ಆದ್ರೆ ಶಾಸಕ ಅಗೌರವ ತೋರಿಸುವಂತದ್ದು, ಕರೆದಾಗ ಮಾತಲ್ಲಿ ಕೂತ್ಕೊಂಡು ಯೋಗಿ ಮಿನಿಸ್ಟರ್ಗಳು ತಾವೊಂದು ಶಾಸಕ ಕರೆದ ಎಲ್ಲಿಗೋ ಕಾದು ಕೂತ್ಕೊಂಡು ನಿಮ್ಮ ಸಮಯ ಬಿಟ್ಟು ಬಂದು ಕೂತ್ಕೊಂಡು ಅದು ಅರ್ಧ ಗಂಟೆ ನೀವು 10 ನಿಮಿಷ ಮಾತಾಡಿ ಶಾಸಕರ ಜೊತೆ ಎಲ್ಲಿದ್ರು ಕೂಡ ಮಾತಾಡಿಕೊಂಡು ಹೋಗ್ತೀರಿ. ಅಧಿಕಾರಿಗಳೇನಿದು ಪ್ರಾಬ್ಲಮ್? ಯು ಆರ್ ದಿ ಗವರ್ಮೆಂಟ್, ದೇ ಆರ್ ದಿ ಗವರ್ಮೆಂಟ್ ಸರ್ವೆಂಟ್ಸ್. ಇದರಲ್ಲಿ ಸೊ ಯು ಆರ್ ಸುಪ್ರೀಂ. ಶಾಸಕರ ಅವಮಾನ ಮಾಡಲಿಕ್ಕೆ ಅದು ನಾವು ಬಿಡ್ಲಿಕ್ಕೆ ಸಾಧ್ಯ. ಕೆಲಸ ಮಾಡದಿದ್ದಾనికి ಅದು ಕೆಲಸ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ನ್ಯಾಯಯುತವಾಗಿದ್ರೆ ಮಾಡ್ತಾ, ಇಲ್ಲದ್ರೆ ಮಾಡುದಿಲ್ಲ. ಆದ್ರೆ ಇಷ್ಟೆಲ್ಲ ಕಲ್ತು ಶಾಸಕರು ಕರೆದಾಗ ಒಂದು ಮಾತಾಡೋದು ಸೌಜನ್ಯ ಕೂಡ ಇಲ್ಲ ಅಂತ ಹೇಳಿದ್ರೆ ಅವಮಾನ ಮಾಡಿದನ್ನು ನಾವು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಪ್ರಿವಿಲೇಜ್ ಕಮಿಟಿಗೆ ಹೋಗ್ಲಿ ಮತ್ತು ಅದನ್ನು ಏನ್ ಬೇಕಾದ್ರೆ ಅಲ್ಲಿ ಶಿಕ್ಷೆ ಆಗ್ಲಿ ಅಂತ ಎರಡು ಎಲ್ಲ ಆಗದೆ ಯಾರಿಗಾದ್ರೂ ಕೂಡ ಆಯ್ತು.